ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 4/4/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತೀರಿ. ಪುರುಷೋತ್ತಮರು ದೇವತೆಗಳಾಗಿದ್ದಾರೆ, ಏಕೆಂದರೆ ಅವರು ಪಾವನವಾಗಿದ್ದಾರೆ. ನೀವು ಪಾವನರಾಗುತ್ತಿದ್ದೀರಿ. ಪ್ರಶ್ನೆ: ದೇಹದ್ದಿನ ತಂದೆಯು ನೀವು ಮಕ್ಕಳನ್ನು ಏಕೆ ಮಡಿಲಿಗೆ ತೆಗೆದುಕೊಂಡಿದ್ದಾರೆ? ಉತ್ತರ: ಏಕೆಂದರೆ ನಾವೆಲ್ಲರೂ ಕಸದ ಬುಟ್ಟಿಯಲ್ಲಿ ಬಿದ್ದಿದ್ದೆವು. ತಂದೆಯು ನಮ್ಮನ್ನು ಕಸದ ಬುಟ್ಟಿಯಿಂದ ತೆಗೆದು ಹೂಗಳನ್ನಾಗಿ ಮಾಡುತ್ತಾರೆ. ಹಸಿರು ಗುಣಗಳಿರುವವರನ್ನು ದೈವಿ ಗುಣವಂತವರನ್ನಾಗಿ ಮಾಡುತ್ತಾರೆ. ನಾಟಕದನುಸಾರ ತಂದೆಯು ಬಂದು ನಿಮ್ಮನ್ನು ಕಸದಿಂದ ತೆಗೆದು ದತ್ತು ಮಾಡಿಕೊಂಡು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಗೀತೆ. ಇಂದು ಬೆಳಿಗ್ಗೆ ಬಂದವರು ಯಾರು? ಓಂ ಶಾಂತಿ. ರಾತ್ರಿಯನ್ನು ದಿನವನ್ನಾಗಿ ಮಾಡಲು ತಂದೆಯು ಬರಬೇಕಾಗುತ್ತದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆಯು ಬಂದಿದ್ದಾರೆ. ಮೊದಲು ನಾವು ಶೂದ್ರ ವರ್ಣರಾಗಿದ್ದೆವು, ಶೂದ್ರ ಬುದ್ಧಿಯವರಾಗಿದ್ದೆವು. ವರ್ಣಗಳ ಚಿತ್ರವು ಸಹ ತಿಳಿಸಿಕೊಡಲು ಬಹಳ ಚೆನ್ನಾಗಿದೆ. ಮಕ್ಕಳಿಗೆ ಗೊತ್ತಿದೆ ನಾವು ಈ ವರ್ಣಗಳಲ್ಲಿ ಹೇಗೆ ಚಕ್ರವನ್ನು ಸುತ್ತುತ್ತೇವೆ. ಈಗ ನಮ್ಮನ್ನು ಪರಂಪಿತ ಪರಮಾತ್ಮನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಕಲ್ಪದ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣರಾಗುತ್ತೇವೆ. ಬ್ರಾಹ್ಮಣರಿಗೆ ಪುರುಷೋತ್ತಮರೆಂದು ಹೇಳುವುದಿಲ್ಲ, ಪುರುಷೋತ್ತಮರೆಂದು ದೇವತೆಗಳಿಗೆ ಹೇಳುತ್ತಾರೆ. ಬ್ರಾಹ್ಮಣರು ಇಲ್ಲಿ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತೀರಿ. ಪತಿತರಿಂದ ಪಾವನರಾಗುವುದಕ್ಕಾಗಿ ತಂದೆಯನ್ನು ಕರೆಯುತ್ತಾರೆ. ಅಂದ ಮೇಲೆ ತಮ್ಮನ್ನು ಕೇಳಿಕೊಳ್ಳಬೇಕು, ನಾವು ಎಲ್ಲಿಯವರೆಗೆ ಪಾವನರಾಗಿದ್ದೇವೆ? ವಿದ್ಯಾರ್ಥಿಗಳು ಸಹ ವಿದ್ಯಾಭ್ಯಾಸಕ್ಕಾಗಿ ವಿಚಾರ ಸಾಗರ ಮಂಥನ ಮಾಡುತ್ತಾರಲ್ಲವೇ? ಈ ವಿದ್ಯೆಯಿಂದ ನಾವು ಇದಾಗುತ್ತೇವೆ ಎಂದು ತಿಳಿಯುತ್ತಾರೆ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವೀಗ ದೇವತೆಗಳಾಗಲು ಬ್ರಾಹ್ಮಣರಾಗಿದ್ದೇವೆ. ಇದು ಅಮೂಲ್ಯ ಜೀವನವಾಗಿದೆ, ಏಕೆಂದರೆ ನೀವು ಈಶ್ವರ್ಯ ಸಂತಾನರಾಗಿದ್ದೀರಿ. ಈಶ್ವರನು ನಿಮಗೆ ರಾಜ್ಯಯೋಗವನ್ನು ಕಲಿಸುತ್ತಿದ್ದಾರೆ, ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಪಾವನ ದೇವತೆಗಳಾಗುತ್ತೀರಿ. ವರ್ಣಗಳ ಕುರಿತು ತಿಳಿಸುವುದು ಬಹಳ ಚೆನ್ನಾಗಿದೆ. ಸನ್ಯಾಸಿ ಮೊದಲಾದವರು ಈ ಮಾತುಗಳ ಮೇಲೆ ನಿಲ್ಲುವುದಿಲ್ಲ. ಉಳಿದಂತೆ 84 ಜನ್ಮಗಳ ಲೆಕ್ಕವನ್ನು ಅರಿತುಕೊಳ್ಳುತ್ತಾರೆ. ಮತ್ತು ನಾವು ಸನ್ಯಾಸ ಧರ್ಮದವರು 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲವೆಂದು ತಿಳಿದುಕೊಳ್ಳುತ್ತಾರೆ. ನಾವು 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂಬ ಮಾತನ್ನೇ ಇಸ್ಲಾಂ ಬೌದ್ಧಿಯರು ತಿಳಿಸುತ್ತಾರೆ. ಪುನರ್ಜನ್ಮವನ್ನಂತೂ ತೆಗೆದುಕೊಳ್ಳುತ್ತಾರೆ, ಆದರೆ ಕಡಿಮೆ. ನೀವು ತಿಳಿಸಿಕೊಡುವುದರಿಂದ ಬಹಳ ಬೇಗನೆ ಅರಿತುಕೊಳ್ಳುತ್ತಾರೆ. ತಿಳಿಸುವುದಕ್ಕೂ ಯುಕ್ತಿ ಬೇಕು. ನೀವು ಮಕ್ಕಳು ಎಲ್ಲಿ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀರಿ, ಆದ್ದರಿಂದ ತಂದೆಯು ಬುದ್ಧಿಯನ್ನು ರಿಫ್ರೆಶ್ ಮಾಡುತ್ತಾರೆ. ಹೇಗೆ ಅನ್ಯ ಮಕ್ಕಳು ಸಹ ರಿಫ್ರೆಶ್ ಆಗಲು ಇಲ್ಲಿಗೆ ಬರುತ್ತಾರೆ. ನಿಮಗಂತೂ ಇದನ್ನು ಧಾರಣೆ ಮಾಡಿ ಎಂದು ಹೇಳಿ ತಂದೆಯು ನಿತ್ಯವೂ ರಿಫ್ರೆಶ್ ಮಾಡುತ್ತಾರೆ. ಬುದ್ಧಿಯಲ್ಲಿ ಇದೇ ವಿಚಾರ ನಡೆಯುತ್ತಿರಲಿ. ನಾವು 84 ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ? ಶೂದ್ರರಿಂದ ಹೇಗೆ ಬ್ರಾಹ್ಮಣರಾಗಿದ್ದೇವೆ? ಬ್ರಾಹ್ಮಣ ಸಂತಾನರು. ಬ್ರಾಹ್ಮಣ ಅಂದಾಗ ಬ್ರಹ್ಮನೆಲ್ಲಿಂದ ಬಂದರು? ತಂದೆಯು ತಿಳಿಸುತ್ತಾರೆ, ನಾನು ಅವರಿಗೆ ಬ್ರಹ್ಮನೆಂದು ಹೆಸರಿಡುತ್ತೇನೆ. ಈ ಬ್ರಹ್ಮಕುಮಾರ್ ಕುಮಾರಿಯರೆಲ್ಲರೂ ಒಂದು ಪರಿವಾರದವರಾದಿರಿ ಅಂದಾಗ ಅವಶ್ಯವಾಗಿ ದತ್ತು ಮಕ್ಕಳಾದಿರಿ. ತಂದೆ ದತ್ತು ಮಾಡಿಕೊಳ್ಳುತ್ತಾರೆ. ಅವರಿಗೆ ತಂದೆ ಎಂದು ಹೇಳಲಾಗುತ್ತದೆ, ದಾದಾರವರೆಂದು ಹೇಳುವುದಿಲ್ಲ. ತಂದೆಗೆ ತಂದೆ ಎಂದೇ ಹೇಳಲಾಗುತ್ತದೆ. ತಂದೆಯಿಂದಲೇ ಆಸ್ತಿಯನ್ನು ಸಿಗುತ್ತದೆ. ಕೆಲವರು ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ವಂಶಾವಳಿಯರು ದತ್ತು ಮಾಡಿಕೊಳ್ಳುತ್ತಾರೆ. ಹೇಗೆ ತಂದೆಯು ತಿಳಿಸಿದ್ದರು, ಒಂದು ಮಗುವು ಕಸದ ಡಬ್ಬಿಯಲ್ಲಿ ಬಿದ್ದಿತ್ತು. ಅದನ್ನು ಯಾರೋ ಎತ್ತಿಕೊಂಡು ಹೋಗಿ ಮಡಿಲಿಗೆ ಕೊಟ್ಟರು, ಏಕೆಂದರೆ ಅವರಿಗೆ ಮಕ್ಕಳಿರಲಿಲ್ಲ. ಆಗ ಮಗು ಯಾರ ಮಡಿಲಿಗೆ ಹೋಯಿತು? ಅವರನ್ನೇ ಅಮ್ಮ, ಅಪ್ಪ ಎಂದು ಹೇಳತೊಡಗಿತಲ್ಲವೇ? ಇದು ಬೆಹದ್ದಿನ ಮಾತಾಗಿದೆ. ನೀವು ಮಕ್ಕಳು ಸಹ ಹೇಗೆ ಬೆಹದ್ದಿನ ಕಸದ ಡಬ್ಬಿಯಲ್ಲಿ ಇದ್ದೀರಿ. ವಿಷಯ ವೈತರಣಿ ನದಿಯಲ್ಲಿ ಬಿದ್ದಿದ್ದೀರಿ. ಎಷ್ಟೊಂದು ಕೊಳಕಾಗಿ ಬಿಟ್ಟಿದ್ದೀರಿ. ನಾಟಕದನುಸಾರ ತಂದೆಯು ಬಂದು ಆ ಕೊಳಕಿನಿಂದ ಹೊರತೆಗೆದು ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ತಮೋಪ್ರಧಾನರಿಗೆ ಕೊಳಕೆಂದೇ ಹೇಳುತ್ತಾರಲ್ಲವೇ? ಹಸಿರು ಗುಣವುಳ್ಳ ಮನುಷ್ಯರು ದೇಹಾಭಿಮಾನಿಗಳಾಗಿದ್ದಾರೆ. ಕಾಮ, ಕ್ರೋಧವು ದೊಡ್ಡ ವಿಕಾರಗಳಲ್ಲವೇ? ಅಂದಾಗ ನೀವು ರಾವಣನ ದೊಡ್ಡ ಕಸದ ಬುಟ್ಟಿಯಲ್ಲಿ ಬಿದ್ದಿದ್ದೀರಿ.
ವಾಸ್ತವದಲ್ಲಿ ನೀವು ಅನಾಥರು ಆಗಿದ್ದೀರಿ. ಕಸದಿಂದ ಹೊರಬಂದು ಸುಂದರ ದೇವತೆಗಳಾಗಲು ಬೇಹದ್ದಿನ ತಂದೆಯ ಮೊದಲನ್ನು ತೆಗೆದುಕೊಂಡಿದ್ದೀರಿ. ಈ ಸಮಯದಲ್ಲಿ ಇಡೀ ಪ್ರಪಂಚವೇ ಕಸದ ಬುಟ್ಟಿಯಲ್ಲಿ ಬಿದ್ದಿದೆ. ತಂದೆಯು ಬಂದು ನೀವು ಮಕ್ಕಳನ್ನು ಕಸದಿಂದ ಹೊರತೆಗೆದು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ಕಸದ ಬುಟ್ಟಿಯಲ್ಲಿರುವವರು ಈ ರೀತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅವರನ್ನು ಹೊರತೆಗೆದರೂ ಸಹ ಅವರಿಗೆ ಕಸವೇ ಇಷ್ಟವಾಗುತ್ತದೆ. ತಂದೆಯು ಬಂದು ಬೇಹದ್ದಿನ ಕಸದಿಂದ ಹೊರತೆಗೆಯುತ್ತಾರೆ. ಬಾಬಾ ಬಂದು ನಮ್ಮನ್ನು ಮುಳ್ಳುಗಳ ಕಾಡಿನಿಂದ ಹೂಗಳನ್ನಾಗಿ ಮಾಡಿ ಈಶ್ವರಿಯ ಹೂದೋಟದಲ್ಲಿ ಕುಳ್ಳರಿಸಿ ಎಂದು ಕರೆಯುತ್ತೀರಿ. ಈಗ ಅಸುರರ ಕಾಡಿನಲ್ಲಿ ಬಿಗಿದಿರಿ. ತಂದೆಯು ನೀವು ಮಕ್ಕಳನ್ನು ಹೂದೋಟದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ, ನಂತರ ದೇವತೆಗಳಾಗುತ್ತೀರಿ. ಇದು ದೇವತೆಗಳ ರಾಜಧಾನಿಯಾಗಿದೆ. ಬಳೆ ಪಾಂಡವರೆಂದು ಹೆಸರಿದೆ, ಆದರೆ ಪಾಂಡವರಿಗೆ ರಾಜ್ಯವಿಲ್ಲ. ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ತಂದೆಯ ಜೊತೆ ಕುಳಿತಿದ್ದೀರಿ. ಬೇಹದ್ದಿನ ರಾತ್ರಿಯು ಮುಕ್ತಾಯವಾಗಿ ಈಗ ಬೇಹದ್ದಿನ ದಿನ ಆರಂಭವಾಗುತ್ತದೆ. ಗೀತೆಯನ್ನು ಕೇಳಿದ್ದಿರಲ್ಲವೇ? ಇಂದು ಬೆಳಿಗ್ಗೆ ಬೆಳಿಗ್ಗೆ ಬಂದವರು ಯಾರು? ರಾತ್ರಿಯನ್ನು ಕಳೆದು ದಿನವನ್ನಾಗಿ ಮಾಡಲು, ಅರ್ಥಾತ್ ಸ್ವರ್ಗದ ಸ್ಥಾಪನೆ ನರಕದ ವಿನಾಶ ಮಾಡಿಸಲು ತಂದೆಯು ಬೆಳಿಗ್ಗೆ ಬೆಳಿಗ್ಗೆ ಬರುತ್ತಾರೆ. ಇದು ಬುದ್ಧಿಯಲ್ಲಿದ್ದರೂ ಸಹ ಖುಷಿಯಲ್ಲಿರ್ತೀರಿ. ಯಾರು ಹೊಸ ಪ್ರಪಂಚದ ಶ್ರೇಷ್ಠ ಪದವಿದವರಿದ್ದಾರೆಯೋ ಅವರೆಂದೂ ತಮ್ಮ ಅಸುರಿ ಸ್ವಭಾವವನ್ನು ತೋರಿಸುವುದಿಲ್ಲ. ಯಾವ ಯಜ್ಞದಿಂದ ಇಷ್ಟು ಶ್ರೇಷ್ಠರಾಗುವರೋ ಆ ಯಜ್ಞದ ಸೇವೆಯನ್ನು ಬಹಳ ಪ್ರೀತಿಯಿಂದ ಮಾಡುತ್ತಾರೆ. ಈ ಯಜ್ಞದಲ್ಲಂತೂ ಮೂಳೆ ಮೂಳೆಗಳನ್ನು ಸವಿಸಬೇಕು, ತಮ್ಮನ್ನು ನೋಡಿಕೊಳ್ಳಬೇಕು. ಈ ಚಲನೆಯಿಂದ ನಾವು ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುತ್ತೇವೆ? ಬುದ್ಧಿ ಇಲ್ಲದ ಮಕ್ಕಳಂತೂ ಚಿಕ್ಕ ಮಕ್ಕಳಂತೂ ಅಲ್ಲವಲ್ಲವೇ? ರಾಜರು ಹೇಗೆ ಪ್ರಜೆಗಳು ಹೇಗಾಗುತ್ತಾರೆಂಬುದನ್ನು ಅರಿತುಕೊಳ್ಳಬಹುದಾಗಿದೆ. ತಂದೆಯು ಅನುಭವಿ ರಥವನ್ನು ತೆಗೆದುಕೊಂಡಿದ್ದಾರೆ. ಯಾರು ರಾಜರು ಮೊದಲಾದವರನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ, ರಾಜರ ಬಳಿ ಇರುವ ದಾಸದಾಸಿಯರಿಗೂ ಸಹ ಬಹಳ ಸುಖ ಸಿಗುತ್ತದೆ. ಅವರು ರಾಜರ ಬಳಿ ಇರುತ್ತಾರೆ, ಆದರೆ ಕರೆಸಿಕೊಳ್ಳುವುದು ದಾಸದಾಸಿಯರದೆಂದೆಲ್ಲ ಸುಖವಂತೂ ಇರುತ್ತದೆ. ರಾಜರಾಣಿಯರು ಏನು ತಿನ್ನುವರೋ ಅದು ಇವರಿಗೆ ಸಿಗುತ್ತದೆ, ಹೊರಗಿನವರಿಗೆ ತಿನ್ನಲು ಸಾಧ್ಯವಿಲ್ಲ. ದಾಸಿಯರಲ್ಲಿಯೂ ನಂಬರವರಿರುತ್ತಾರೆ. ಕೆಲವರು ಶೃಂಗಾರ ಮಾಡುವರು, ಕೆಲವರು ಮಕ್ಕಳನ್ನು ಸಂಭಾಲನೆ ಮಾಡುವರು, ಇನ್ನೂ ಕೆಲವರು ಕಸ ಗುಡಿಸುವರು. ಇಲ್ಲಿನ ರಾಜರಿಗೆ ಇಷ್ಟೊಂದು ಮಂದಿ ದಾಸದಾಸಿಯರಿದ್ದಾರೆಂದ ಮೇಲೆ ಅಲ್ಲಿ ಇನ್ನೆಷ್ಟಿರಬಹುದು? ಎಲ್ಲರಿಗೂ ಅವರವರದೇ ಆದ ಹೊಣೆಗಾರಿಕೆ ಇರುತ್ತದೆ. ಇವರ ಸ್ಥಾನವು ಬೇರೆ ಇರುತ್ತದೆ. ಅವರೇನು ರಾಜರಾಣಿಯರ ಹಾಗೆ ಶೃಂಗರಿಸಲ್ಪಟ್ಟಿರುವುದಿಲ್ಲ. ಹೇಗೆ ಕೆಲಸದವರ ಮನೆಗಳಿರುತ್ತವಲ್ಲವೇ? ಒಳಗಡೆ ಅವಶ್ಯವಾಗಿ ಬರುತ್ತಾರೆ, ಆದರೆ ಕೆಲಸಗಾರರ ಮನೆಯಲ್ಲಿರುತ್ತಾರೆ. ಆದ್ದರಿಂದ ತಂದೆಯು ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತಾರೆ, ತಮ್ಮ ಮೇಲೆ ದಯ ತೋರಿಸಿಕೊಳ್ಳಿ. ನಾವು ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕು. ನಾವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ. ಅಹೋ ಸೌಭಾಗ್ಯ, ಮತ್ತು ನಾವು ದೇವತೆಗಳಾಗಿದ್ದೇವೆ. ಈ ಸಂಗಮಯುಗವು ಬಹಳ ಕಲ್ಯಾಣಕಾರಿಯಾಗಿದೆ. ನಿಮ್ಮ ಪ್ರತಿಯೊಂದು ಮಾತಿನಲ್ಲಿ ಕಲ್ಯಾಣವು ಸಮಾವೇಶವಾಗಿದೆ. ಶ್ರೀನಾಥ ದ್ವಾರದಲ್ಲಿ ಭೋಜನವನ್ನು ತಯಾರಿಸುತ್ತಾರೆ, ಸಂಪೂರ್ಣ ಶಾಂತಿಯಲ್ಲಿದ್ದು ಮಾಡುತ್ತಾರೆ. ಶ್ರೀನಾಥನ ನೆನಪೇ ಇರುತ್ತದೆ. ಭಕ್ತರು ತಮ್ಮ ಭಕ್ತಿಯಲ್ಲಿ ಬಹಳ ಮಸ್ತರಾಗಿರುತ್ತಾರೆ. ಮತ್ತೆ ನೀವು ಜ್ಞಾನದಲ್ಲಿ ಮಸ್ತರಾಗಬೇಕು. ಕೃಷ್ಣನಿಗೆ ಅಂತಹ ಭಕ್ತಿ ಮಾಡುವುದನ್ನು ಕೇಳಲೇಬೇಡ. ಬೃಂದಾವನದಲ್ಲಿ ಇಬ್ಬರು ಹೆಣ್ಮಕ್ಕಳಿದ್ದರು, ಪೂರ್ಣ ಭಕ್ತಿಹೀನರಾಗಿದ್ದಾರೆ. ನಾವು ಇಲ್ಲೇ ಇದ್ದು ಬಿಡುತ್ತೇವೆ, ಕೃಷ್ಣನ ನೆನಪಿನಲ್ಲಿ ಇಲ್ಲೇ ಶರೀರದಿಂದ ಬಿಡುತ್ತೇವೆ ಎಂದು ಹೇಳುತ್ತಾರೆ. ಒಳ್ಳೆಯ ಮನೆಯಲ್ಲಿ ಹೋಗಿರಿ, ಜ್ಞಾನವನ್ನು ತೆಗೆದುಕೊಳ್ಳಿ ಎಂದು ಅವರಿಗೆ ಅನೇಕರು ಹೇಳುತ್ತಾರೆ. ಆದರೆ ನಾವಂತೂ ಇಲ್ಲೇ ಇರುತ್ತೇವೆ ಎಂದು ಹೇಳುತ್ತಾರೆ. ಅಂದಾಗ ಅವರಿಗೆ ಭಕ್ತ ಶಿರೋಮಣಿ ಎಂದು ಹೇಳಲಾಗುತ್ತದೆ. ಕೃಷ್ಣನಿಗೆ ಎಷ್ಟೊಂದು ಬಲಿಹಾರಿಯಾಗುತ್ತಾರೆ. ಈಗ ನೀವು ತಂದೆಗೆ ಬಲಿಹಾರಿಯಾಗಬೇಕಾದರೆ ಮೊಟ್ಟ ಮೊದಲು ಆರಂಭದಲ್ಲಿ ಶಿವ ತಂದೆಗೆ ಎಷ್ಟೊಂದು ಮಂದಿ ಬಲಿಹಾರಿಯಾದರು.
ಅನೇಕರು ಬಂದರು. ಯಾವಾಗ ಭಾರತಕ್ಕೆ ಬಂದರು, ಆಗ ಅನೇಕರಿಗೆ ತಮ್ಮ ಮನೆ ನೆನಪು ಬಂದಿತು. ಅನೇಕರು ಹೊರಟು ಹೋದರು. ಗ್ರಹಚಾರ್ಯವು ಅನೇಕರ ಮೇಲೆ ಬರುತ್ತದೆ ಅಲ್ಲವೇ? ಕೆಲವೊಮ್ಮೆ ತಂದೆಯು ತಿಳಿಸುತ್ತಾರೆ. ಯಾರೇ ಬಂದರೂ ಸಹ ತಿಳಿಸಿ, ತಾವು ಎಲ್ಲಿಗೆ ಬಂದಿದ್ದೀರಿ? ಹೊರಗೆ ಬೋರ್ಡನ್ನು ನೋಡಿದಿರಾ? ಬ್ರಹ್ಮಕುಮಾರ ಕುಮಾರಿಯರು ಎಂದಿದೆ. ಇದು ಪರವಾಗಿಲ್ಲವೇ? ಒಬ್ಬರು ನಿರಾಕಾರ ಪರಂಪಿತ ಪರಮಾತ್ಮನಾಗಿದ್ದಾರೆ. ಇನ್ನೊಬ್ಬರು ಪ್ರಜಾಪಿತ ಬ್ರಹ್ಮನೆಂದು ಗಾಯನವಿದೆ. ಇವರೆಲ್ಲರೂ ಅವರ ಮಕ್ಕಳಾಗಿದ್ದೇವೆ. ಶಿವತಂದೆಯು ದಾತನಾಗಿ ಆಸ್ತಿಯನ್ನು ಅವರಿಂದಲೇ ಸಿಗುತ್ತದೆ. ಅವರು ಸಲಹೆ ನೀಡುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ನೀವು ಪತಿತರಿಂದ ಪಾವನರಾಗಿ ಬಿಡುತ್ತೀರಿ. ಕಲ್ಪದ ಮೊದಲೂ ಸಹ ಈ ಸಲಹೆ ಕೊಟ್ಟಿದ್ದೇನು? ಎಷ್ಟು ಶ್ರೇಷ್ಠವಾಗಿದೆ. ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂಬುದು ಸಹ ನಿಮ್ಮ ಬುದ್ಧಿಯಲ್ಲಿದೆ. ನೀವು ಮಕ್ಕಳು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದುತ್ತೀರಿ. ನೀವು ಅವಶ್ಯವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ನಿಮ್ಮ ಆಹಾರ ಪಾನೀಯ ಮಾತು ಕೇಳಿ ನಡವಳಿಕೆ ಇಷ್ಟು ಘನತೆಯಿಂದಿರಬೇಕು. ದೇವತೆಗಳು ಎಷ್ಟು ಕಡಿಮೆ ತಿನ್ನುತ್ತಾರೆ. ಅವರಲ್ಲಿ ಯಾವುದೇ ಲಾಲಾರಸ ಇರುವುದಿಲ್ಲ. 36 ಪ್ರಕಾರದ ಭೋಜನ ತಯಾರಾಗಿರುತ್ತದೆ. ಆದರೆ ಎಷ್ಟು ಕಡಿಮೆ ತಿನ್ನುತ್ತಾರೆ. ಆಹಾರ ಪಾನೀಯಗಳ ಲಾಲಸೆಯನ್ನಿಟ್ಟುಕೊಳ್ಳುವುದಕ್ಕೂ ಹಸಿರು ಚಲನೆ ಇದು ಎಂದು ಹೇಳಲಾಗುತ್ತದೆ. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕೆಂದರೆ ಆಹಾರ ಪಾನೀಯಗಳು ಬಹಳ ಶುದ್ಧ ಮತ್ತು ಸಾಧಾರಣವಾಗಿರಬೇಕು. ಆದರೆ ಮಾಯೆ ಈ ರೀತಿಯಿಂದ ಅದು ಒಮ್ಮೆಲೆ ಕಳ್ಳ ಬುದ್ಧಿಯವರನ್ನಾಗಿ ಮಾಡಿಬಿಡುತ್ತದೆ. ಮತ್ತೆ ಅಂತಹ ಪದವಿಯೇ ಸಿಗುತ್ತದೆ. ತಂದೆ ತಿಳಿಸುತ್ತಾರೆ, ತಮ್ಮನ್ನು ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ದೈವಿ ಗುಣಗಳನ್ನು ಧಾರಣೆ ಮಾಡಿ ಚೆನ್ನಾಗಿ ಓದುತ್ತೀರೆಂದರೆ ನಿಮಗೂ ಬಹುಮಾನ ಸಿಗುವುದು. ತಂದೆಯು ಕೊಡುವುದಿಲ್ಲ, ನೀವೇ ತಮ್ಮ ಪುರುಷಾರ್ಥದಿಂದ ಪಡೆಯುತ್ತೀರಿ ಅಂದಾಗ ತಮ್ಮನ್ನು ನೋಡಿಕೊಳ್ಳಬೇಕು. ನಾವು ಎಲ್ಲಿಯವರೆಗೆ ಸೇವೆ ಮಾಡುತ್ತೇವೆ, ನಾವು ಶರೀರವು ಸಿಗುವುದು. ಬಿಟ್ಟು ಹೋದರೆ ಏನು ಸಿಗುವುದು? ತಂದೆಯೊಂದಿಗೆ ಯಾರಾದರೂ ಕೇಳಿದರೆ ತಂದೆ ಇವರ ಚಟುವಟಿಕೆಗಳಂತ ಇಂತಹ ಪದವಿಯನ್ನು ಪಡೆಯುತ್ತಾರೆಂದು ತಿಳಿದು ಬರುತ್ತದೆ ಎಂದು ತಕ್ಷಣ ತಿಳಿಸಿಬಿಡುತ್ತಾರೆ. ಪುರುಷಾರ್ಥವನ್ನೇ ಮಡಿಲಿಲ್ಲವೆಂದರೆ ಕಲ್ಪಾಂತರಕ್ಕಾಗಿ ತಮ್ಮನ್ನು ಮೋಸಗೊಳಿಸಿಕೊಳ್ಳುತ್ತಾರೆ. ಚೆನ್ನಾಗಿ ಸೇವೆ ಮಾಡುವವರು ಅವಶ್ಯವಾಗಿ ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ. ಇವರು ಹೋಗಿ ದಾಸದಾಸಿಯರಾಗುತ್ತಾರೆ. ಒಳಗೆ ತಿಳಿದಿರುತ್ತದೆ, ಆದರೆ ಹೇಳುವುದಿಲ್ಲ. ಶಾಲೆಯಲ್ಲಿಯೂ ನಾವು ಸೀನಿಯರ್ ಆಗುತ್ತೇವೆ ಅಥವಾ ಜೂನಿಯರ್ ಆಗುತ್ತೇವೆ ಎಂದು ತಿಳಿಯುತ್ತಾರೆ. ಇಲ್ಲಿಯೂ ಹಾಗೆ. ಯಾರು ಸೀನಿಯರ್ ಆಗಿರುವರು ಅವರು ರಾಜ ರಾಣಿಯರಾಗುತ್ತಾರೆ. ಜೂನಿಯರ್ ಆಗಿರುವರು ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಸಾಹುಕಾರರು ಸೀನಿಯರ್ ಮತ್ತು ಜೂನಿಯರ್ ಇರುತ್ತಾರೆ. ದಾಸದಾಸಿಯರು ಹೀಗೆ ಇರುತ್ತದೆ. ಯುನಿಸಿಯಲ್ ಸೀನಿಯರ್ ಆಗಿರುವರ ದರ್ಜೆಯು ಉತ್ತಮವಾಗುತ್ತದೆ. ಕಸ ಗುಡಿಸುವಂತ ದಾಸಿಗೆ ಒಳಗೆ ಮಹಲಿನಲ್ಲಿ ಬರುವುದಕ್ಕೂ ಅನುಮತಿ ಇರುವುದಿಲ್ಲ. ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಬಹಳ ಚೆನ್ನಾಗಿ ಅರಿತುಕೊಳ್ಳುತ್ತೀರಿ. ಕೊನೆಯಲ್ಲಿ ಇದನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ. ಶ್ರೇಷ್ಠರನ್ನಾಗಿ ಮಾಡಬೇಕಾಗಿದೆ. ಮಾಡುವವರಿಗೆ ಗೌರವವನ್ನು ಪಡೆಯಬೇಕಾಗಿದೆ. ನೋಡಿ, ಕುಮಾರಿಕಾ ಇದ್ದಾರೆ, ಸೀನಿಯರ್ ಆಗಿದ್ದಾರೆ ಅಂದ ಮೇಲೆ ಗೌರವವನ್ನು ಇಡಬೇಕಾಗಿದೆ. ತಂದೆಯು ಮಕ್ಕಳಿಗೆ ಗಮನ ಸೆಳೆಯುತ್ತಾರೆ. ಯಾವ ಮಕ್ಕಳು ಮಹಾರಥಿಯಾಗಿದ್ದಾರೋ ಅವರಿಗೆ ಗೌರವ ನೀಡಿ. ಗೌರವ ಕೊಡಲಿಲ್ಲವೆಂದರೆ ತಮ್ಮ ಮೇಲೆ ಪಾಪದ ಹೊರೆಯನ್ನು ಏರಿಸಿಕೊಳ್ಳುತ್ತೀರಿ. ಇವೆಲ್ಲ ಮಾತುಗಳನ್ನು ತಂದೆಯು ಗಮನಕ್ಕೂ ತರುತ್ತಾರೆ. ಬಹಳ ಎಚ್ಚರಿಕೆಯಿಂದಿರಬೇಕು. ನಂಬರ್ 1 ಆಗಿ
ಹೇಗೆ ಗೌರವ ಕೊಡಬೇಕು ಎಂದು ತಂದೆಯು ಪ್ರತಿಯೊಬ್ಬರನ್ನು ಕರೆದಿದ್ದಾರಲ್ಲವೇ? ಯಾರಿಗಾದರೂ ನೇರವಾಗಿ ಹೇಳಿದರೆ ವಿರೋಧಿಗಳಾಗುವುದಿಲ್ಲ, ತಡ ಮಾಡುವುದಿಲ್ಲ. ವಿರೋಧಗಳಾಗುವುದರಲ್ಲಿ ತಡ ಮಾಡುವುದಿಲ್ಲ. ಮತ್ತೆ ಕುಮಾರಿಯರು ಮಾತೆಯರ ಮೇಲೂ ಬಂಧನವನ್ನು ಹಾಕುತ್ತಾರೆ. ಕಷ್ಟವನ್ನು ಸಹನೆ ಮಾಡಬೇಕಾಗುತ್ತದೆ. ಬಹುತೇಕವಾಗಿ ಮಾತೆಯರು ಬರೆಯುತ್ತಾರೆ, ಬಾಬಾ, ನಮಗೆ ಇವರು ಬಹಳ ತೊಂದರೆ ಕೊಡುತ್ತಾರೆ. ನಾವು ಏನು ಮಾಡುವುದು? ಅವರು ಹೆದರಿಸಲು ನೀವೇನು ಪ್ರಾಣಿಯಲ್ಲ. ಒಳಗೆ ನಿಮಗೆ ಮನಸ್ಸಿದೆ. ಆದ್ದರಿಂದಲೇ ಏನು ಮಾಡಲಿ ಎಂದು ಕೇಳುತ್ತೀರಿ. ಇದರಲ್ಲಿ ಕೇಳುವ ಮಾತೇ ಇಲ್ಲ. ಆತ್ಮವು ತನಗೆ ಶತ್ರು, ತನಗೆ ತಾನೇ ಮಿತ್ರನಾಗಿದೆ. ಏನ್ ಬೇಕೋ ಅದನ್ನು ಮಾಡಿಕೊಳ್ಳಿ. ಕೇಳುವುದೆಂದರೆ ಇಷ್ಟವಿದೆ ಎಂದರ್ಥ. ಮುಖ್ಯ ಮಾತು ನೆನಪಾಗಿದೆ. ನೆನಪಿನಿಂದಲೇ ನೀವು ಪಾವನರಾಗುತ್ತೀರಿ. ಈ ಲಕ್ಷ್ಮೀನಾರಾಯಣರು ಸಂಪೂರ್ಣ ಪಾವನರಲ್ಲವೇ? ಮಮ್ಮಾರವರು ಎಷ್ಟೊಂದು ಸೇವೆ ಮಾಡುತ್ತಿದ್ದರು. ನಾವು ಮಮ್ಮಾರವರಿಗಿಂತಲೂ ಬುದ್ಧಿವಂತರಾಗಿದ್ದೇವೆಂದು ಯಾರು ಹೇಳಲು ಸಾಧ್ಯವಿಲ್ಲ. ಮಮ್ಮಾರವರು ಜ್ಞಾನದಲ್ಲಿ ಎಲ್ಲರಿಗಿಂತ ತೀಕ್ಷ್ಣವಾಗಿದ್ದರು. ಯೋಗದ ಕೊರತೆಯು ಅನೇಕರಲ್ಲಿದೆ. ನೆನಪಿನಲ್ಲಿರುವುದಿಲ್ಲ ತಾನೇ. ನೆನಪೇ ಮಾಡದಿದ್ದರೆ ವಿಕರ್ಮ ವಿನಾಶ ಹೇಗಾಗುತ್ತದೆ? ನಿಯಮ ಬೀಳುತ್ತದೆ. ಕೊನೆಯಲ್ಲಿ ನೆನಪಿಲ್ಲದಿದ್ದರೆ ಶರೀರ ಬಿಡಬೇಕಾಗುತ್ತದೆ. ಶಿವ ತಂದೆಯ ನೆನಪಿನಲ್ಲಿ ಪ್ರಾಣವು ಈ ಶರೀರದಿಂದ ಹೊರಟು ಹೋಗಲಿ. ಒಬ್ಬ ತಂದೆ ವಿನ ಮತ್ತಾರ ನೆನಪು ಬರಬಾರದು. ಎಲ್ಲಿಯೂ ಆಸಕ್ತಿ ಇರಬಾರದು. ಇದನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ನಾವು ಅಶರೀರಿಯಾಗಿ ಬಂದಿದ್ದೆವು, ಮತ್ತೆ ಅಶರೀರಿಯಾಗಿ ಹೋಗಬೇಕಾಗಿದೆ. ಮಕ್ಕಳಿಗೆ ಪದೇ ಪದೇ ತಿಳಿಸುತ್ತಿರುತ್ತೇವೆ, ಬಹಳ ಮಧುರವಾಗಬೇಕಾಗಿದೆ. ದೈವಿಕ ಗುಣಗಳು ಇರಬೇಕು. ದೇಹಾಭಿಮಾನದ ಭೂತವು ಇರುತ್ತದಲ್ಲವೇ? ಆದ್ದರಿಂದ ತಮ್ಮ ಮೇಲೆ ಬಹಳ ಗಮನ ಇಡಬೇಕಾಗಿದೆ. ಬಹಳ ಪ್ರೀತಿಯಿಂದ ನಡೆಯಬೇಕಾಗಿದೆ. ತಂದೆಯ ನೆನಪು ಮಾಡಿ ಮತ್ತು ಚಕ್ರವನ್ನು ನೆನಪು ಮಾಡಿ. ಚಕ್ರದ ರಹಸ್ಯವನ್ನು ಯಾರಿಗಾದರೂ ತಿಳಿಸಿದರೆ ಅವರು ಆಶ್ಚರ್ಯಚಕಿತರಾಗುತ್ತಾರೆ. 84 ಜನ್ಮಗಳೇ ಯಾರಿಗೂ ನೆನಪಿರುವುದಿಲ್ಲವೆಂದರೆ 84 ಲಕ್ಷ ಜನ್ಮಗಳನ್ನು ಯಾರಾದರೂ ನೆನಪು ಮಾಡಲು ಸಾಧ್ಯವೇ? ಇದು ವಿಚಾರದಲ್ಲಿಯೂ ಬರುವುದಿಲ್ಲ. ಈ ಚಕ್ರವನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಂಡರೂ ಅಹೋ ಸೌಭಾಗ್ಯವಾಗಿದೆ. ಈಗ ನಾಟಕವು ಪೂರ್ಣವಾಗುತ್ತದೆ. ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿರಬೇಕು. ಬುದ್ಧಿಯೋಗವು ಶಾಂತಿಧಾಮ ಸುಖದಲ್ಲಿರಲಿ. ಗೀತೆಯಲ್ಲಿ ಮನ್ಮನಾಭವಿದೆ. ಯಾವುದೇ ಗೀತಾ ಪಾಠಿಗಳು ಮನ್ಮನಾಭದ ಅರ್ಥವನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಭಗವಾನ್ ವಾಚ್, ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಯಾರು ಹೇಳಿದರು ಕೃಷ್ಣ ಭಗವಂತನೇ? ನಾನಂತೂ ಶಾಸ್ತ್ರಗಳನ್ನೆಲ್ಲ ಒಪ್ಪುತ್ತೇವೆ. ನಾವಂತೂ ಶಾಸ್ತ್ರಗಳನ್ನೇ ಒಪ್ಪುತ್ತೇವೆ. ಭಲೆ ಭಗವಂತನೇ ಬಂದರೂ ಸಹ ನಾವು ಒಪ್ಪುವುದಿಲ್ಲ. ಅವಶ್ಯವಾಗಿ ಶಾಸ್ತ್ರಗಳನ್ನು ಓದುತ್ತಾ ಇರುತ್ತೇವೆಂದು ಕೆಲವರು ಹೇಳುತ್ತಾರೆ. ಭಗವಂತನು ರಾಜಯೋಗವನ್ನು ಕಲಿಸಲು ಬಂದಿದ್ದಾರೆ. ಸ್ಥಾಪನೆಯಲ್ಲಿದೆ. ಈ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದಾಗಿದೆ. ಭಗವಂತ ನಿಶ್ಚಯವಾಗಿಟ್ಟಿದ್ದಾರೆ. ಭಗವಂತನು ನಿಶ್ಚಯವಾಗಿ ಬಿಟ್ಟರೆ ಆಸ್ತಿಯನ್ನು ಪಡೆಯಲು ತೊಡಗಿಬಿಡುತ್ತಾರೆ. ಮತ್ತೆ ಭಕ್ತಿಯು ಹಾರಿ ಹೋಗುತ್ತದೆ. ಆದರೆ ನಿಶ್ಚಯವೂ ಇರಬೇಕಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪೀತ ಬಾಪ್ತವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ: ದೇವತೆಗಳಾಗಲು ಬಹಳ ರಾಯಲ್ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಬೇಕಾಗಿದೆ. ಆಹಾರ ಪಾನೀಯಗಳು ಬಹಳ ಶುದ್ಧವಾಗಿರಬೇಕು ಮತ್ತು ಸಾಧಾರಣವಾಗಿರಬೇಕಾಗಿದೆ. ಲಾಲಸೆಯನ್ನಿಟ್ಟುಕೊಳ್ಳಬಾರದು. ತಮ್ಮ ಕಲ್ಯಾಣ ಮಾಡಿಕೊಳ್ಳುವುದಕ್ಕಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ತಮ್ಮ ಮೇಲೆ ಗಮನ ಇಡುತ್ತಾ ಎಲ್ಲರೊಂದಿಗೆ ಬಹಳ ಪ್ರೀತಿಯಿಂದ ಪಡೆಯಬೇಕಾಗುತ್ತದೆ. ತಮಗಿಂತಲೂ ಯಾರು ಹಿರಿಯರಿದ್ದಾರೆಯೋ ಅವರಿಗೆ ಗಮನವಿಡಬೇಕು. ಬಹಳ ಬಹಳ ಮಧುರವಾಗಿ ಮಾತನಾಡಬೇಕು. ದೇಹಾಭಿಮಾನದಲ್ಲಿ ಬರಬಾರದು. ವರದಾನ: ಕಳೆದು ಹೋದ ದಯಾಹೃದಯಾಗಿ ಅಳವಡಿಸಿಕೊಳ್ಳುವಂತಹ ಶುಭಚಿಂತಕ ಭವ.
ಒಂದು ವೇಳೆ ಯಾರದ್ದಾದರೂ ಕಳೆದು ಹೋದ ಬಲಹೀನತೆಯ ಮಾತನ್ನು ಯಾರು ಹೇಳಿದರು ಶುಭ ಭಾವನೆಯಿಂದ ದೂರ ಮಾಡಿ ವ್ಯರ್ಥ ಚಿಂತನೆ ಅಥವಾ ಬಲಹೀನತೆ ಮತ್ತು ಪರಸ್ಪರದಲ್ಲಿ ನಡೆಯಲೇಬಾರದು. ಕಳೆದು ಹೋದ ಮಾತುಗಳಿಗೆ ದಯಾಹೃದಯಗಳಾಗಿ ಅಳವಡಿಸಿಕೊಂಡು ಶುಭ ಭಾವನೆಯಿಂದ ಆ ಆತ್ಮರ ಪ್ರತಿ ಮನಸಾಕ್ಷಿ ಮಾಡುತ್ತೀರಿ. ಬಲೆ ಸಂಸ್ಕಾರಗಳ ಪರಿವರ್ತನೆ ಯಾವುದಾದರೂ ಉಲ್ಟಾ ಹೇಳುತ್ತಾ ಮಾಡುತ್ತಾ ಅಥವಾ ಕೇಳುತ್ತಾ ಇದ್ದರೆ ಇವರನ್ನು ಪರಿವರ್ತನೆ ಮಾಡಿ ಒಬ್ಬರಿಂದ ಇಬ್ಬರಿಗೆ, ಒಬ್ಬರಿಂದ ಮೂವರಿಗೆ, ಹೀಗೆ ವ್ಯರ್ಥ ಮಾತುಗಳನ್ನು ಮಾಲೆಯಾಗಿರಲಿ ಗಮನ ಇಡಬೇಕು. ಶುಭ ಚಿಂತನೆಯಾಗಿರಬೇಕು. ಸ್ಲೋಗನ್: ಸಂತುಷ್ಟ ಮನೆಯಾಗಿ, ಆಗ ಪ್ರಭು ಪ್ರಿಯ, ಲೋಕಪ್ರಿಯ ಮತ್ತು ಸ್ವಯಂ ಪ್ರಿಯರಾಗಿ ಬಿಡುವಿರಿ. ಉತ್ತರ: ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಹೇಗೆ ಶರೀರ ಮತ್ತು ಆತ್ಮ ಕಂಬೈನ್ಡ್ ಆಗಿದ್ದರೆ ಜೀವನವಿದೆ. ಒಂದು ವೇಳೆ ಆತ್ಮ ಶರೀರದಿಂದ ಬೇರೆಯಾದರೆ ಜೀವನ ಸಮಾಪ್ತಿಯಾಗಿಬಿಡುತ್ತದೆ. ಹೀಗೆ ಯೋಗಿ ಜೀವನ ಅರ್ಥಾತ್ ಕರ್ಮಯೋಗಿ ಇಲ್ಲದೆ ಇಲ್ಲ, ಯೋಗ ಕರ್ಮವಿಲ್ಲದೆ ಇಲ್ಲ. ಸದಾ ಕಂಬೈನ್ಡ್ ಆಗಿದ್ದರೆ ಸಫಲತೆ ಸಿಗುತ್ತಿರುತ್ತದೆ. ಓಂ ಶಾಂತಿ.